ಎರಡು ದೊಡ್ಡ ಈವೆಂಟ್ಗಳಿಗೆ ಬೆಂಗಳೂರು ಸಜ್ಜಾಗ್ತಾ ಇದೆ. ಬೆಂಗಳೂರಿನಲ್ಲಿ ಫೆಬ್ರವರಿ 10ನೇ ತಾರೀಕಿನಿಂದ 14ರವರೆಗೆ ಏರೋ ಇಂಡಿಯಾ 2025 ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಇನ್ನು ಯಲಹಂಕದ ವಾಯುನೆಲೆ ಕೇಂದ್ರದಲ್ಲಿ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಜರುಗಲಿದೆ. ಫೆಬ್ರವರಿ 10, 11, 12 ವ್ಯವಹಾರದ ದಿನವಾಗಿದ್ದು 13 ಮತ್ತು 14ರಂದು ಸಾರ್ವಜನಿಕ ವೀಕ್ಷಣೆಗೆ ಅವಕಾಶವನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಮಾರ್ಚ್ 1ರಿಂದ 8ರವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥೀಮ್ ಅಡಿ ಈ ಬಾರಿ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಚಳಿ ಅಬ್ಬರಿಸುತ್ತಿದೆ. ಬೆಂಗಳೂರು ಸೇರಿ ರಾಜ್ಯದ ಕೆಲವೆಡೆ ಕನಿಷ್ಠ ತಾಪಮಾನ 15 ಡಿಗ್ರಿಗಿಂತ ಕಡಿಮೆ ದಾಖಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ಚಳಿ ಹೆಚ್ಚಾಗಿದ್ದು ಶೀತ ಹವೆ ಬೀಸ್ತಾ ಇದೆ. ಮುಂದಿನ 3 ದಿನ ರಾಜ್ಯದಲ್ಲಿ ತಾಪಮಾನ 2ರಿಂದ 4 ಡಿಗ್ರಿಯಷ್ಟು ಇಳಿಯುವ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಶೀತಗಾಳಿ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರು ಮಾತ್ರವಲ್ಲ, ಕರಾವಳಿ, ಉತ್ತರ, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಶೀತಗಾಳಿಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಇಂತಹ ಹೊತ್ತಲ್ಲೇ HMPV ಸೋಂಕು ಕೂಡ ಅಟಕಾಯಿಸಿಕೊಳ್ತಾ ಇದೆ. ಹೀಗಾಗಿ ವೃದ್ಧರು, ಮಕ್ಕಳು, ಅನಾರೋಗ್ಯ ಪೀಡಿತರು, ಅಸ್ತಮಾ ಪೀಡಿತರು ಹೆಚ್ಚು ಜಾಗ್ರತೆ ವಹಿಸಿದರೆ ಉತ್ತಮ. ಇಲ್ಲಾಂದ್ರೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗುವ ಸಂಭವ ಇದೆ. ತಮಿಳು ನಟ ವಿಶಾಲ್ ಅವರ ಆಕಾರವೇ ಬದಲಾಗಿದೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಿರುವಂತೆ ವಿಶಾಲ್ ಕಾಣ್ತಿದ್ದಾರೆ. ಸುದ್ದಿಗೋಷ್ಠಿಗೆ ಬಂದಿದ್ದ ಅವರು ಮೈಕ್ ಹಿಡಿದು ಮಾತನಾಡೋಕ್ಕೂ ಸಹ ಒದ್ದಾಡಿದ್ರು. ಅವರ ಕೈ ನಡುಗ್ತಾ ಇತ್ತು, ಮಾತು ತೊದಲ್ತಾ ಇತ್ತು, ಮುಖ ಊದಿಕೊಂಡಂತೆ ಕಾಣ್ತಿತ್ತು. ಕೇಳಿದ್ರೆ ವೈರಲ್ ಜ್ವರ ಅನ್ನೋ ಉತ್ತರ ಸಹ ಬಂತು. ಆದರೆ ಇದನ್ನ ನಂಬೋಕೆ ಅವರ ಅಭಿಮಾನಿಗಳೇ ರೆಡಿ ಇಲ್ಲ.